ಅಖಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್ ಅಂತ. ಇವತ್ತು ನಮ್ಮ ಜೊತೆ ಇದ್ದಾರೆ GY ಪದ್ಮ ಅಂತ. ಇವರು ಹಿಂದೂ ಸಂಜೆ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ಹಾಗೂ ಇವರು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ದಾರೆ. ಮಾತಂಗಿ ದೀವಟಿಗೆ ಅಂತಕೊಂಡು ಹೀಗೆ ಹಲವಾರು ಘಟನಾವಳಿಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಅವ್ರ ಜೊತೆಗೆ ಇವರು ಬಹುಮುಖ ಪ್ರತಿಭೆ ಕೂಡ. ಈಗ ಸಂಗೀತ ಕಲ್ತಿದ್ದಾರೆ, ಈಗ ಹಲವಾರು ಇದರಲ್ಲಿ ಭಾಗವಹಿಸಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್, ತಾವು ಈ ಹಿಂದೂ ಸಂಜೆ ಪತ್ರಿಕೆಯಲ್ಲಿ ತಮ್ಮ ಯಜಮಾನ ನಡೆಸ್ತಾ ಇರೋ ಕಾಲ್ವಾರ ನಡೆಸ್ತಾ ಬಂದಿದ್ದೀವಿ. ತಾವು ಯಾವ ರೀತಿ ನಡೆಸ್ಕೊತ ಬರ್ತಿದ್ರು ವ್ಯವಸ್ಥಾಪಕ ಸಂಪಾದಕ್ಕೆ? ಅದು ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ಅದೇ ರೀತಿಯಲ್ಲೇ ನಡ್ಕೊಂಡು ಬರ್ತಾ ಇದ್ದೀನಿ. ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ಜನ ಹೇಳ್ತಾ ಇದ್ದಾರೆ. ಹಿಂದೂ ಸಂಜೆ ಪತ್ರಿಕೆ ಕಳೆದ 20 ವರ್ಷಗಳಿಂದ 2 ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಮನೆಯವರು ನೋಡ್ಕೊಳ್ತಾ ಇದ್ರು. ಕೋವಿಡ್ ನಂತರ ಅವರು ಕಾಲವಾದ ಮೇಲೆ ನಾನು ನನ್ನ ಮಗ ನೋಡ್ಕೊಳ್ತಾ ಇದ್ವಿ. ಅವ್ರು ಇದ್ದಾಗ್ಲೂ ಸಹ ನಾವು ತೊಡಗಿಸ್ಕೊಂಡಿರ್ಲಿಲ್ಲ ಅಂತಲ್ಲ. ನಾನು ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದೆ ಮನೇಲಿ. ಶ್ರೀ ವಾಣಿ ಸಂಗೀತ ವಿದ್ಯಾಲಯ ಅಂತ ಒಂದು ಸಂಸ್ಥೆ ಇಟ್ಕೊಂಡಿದ್ದೆ. ಹಲವಾರು ವಿದ್ಯಾರ್ಥಿಗಳು ಬರೋರು. ಸಂಗೀತ ಮತ್ತೆ ವೀಣೆ 2 ಕರ್ನಾಟಕ ಶಾಸ್ತ್ರೀಯ ಸಂಗೀತ 2 ಹೇಳ್ಕೊಡ್ತಾ ಇದ್ದೆ. ಹಾಗಾಗಿ ಅದನ್ನ ಹೇಳ್ಕೊಡ್ತಾ ಬರ್ತಾ ಇದ್ರು ಕೂಡ ನಾವು ಒಂಥರ ಇಂಡೈರೆಕ್ಟ್ ಆಗಿ ನಾವು ಪತ್ರಿಕೆಯಲ್ಲೂ ಸಹ ತೊಡಗಿಸ್ಕೊಂಡಿದ್ದೆ. ಆದರೆ ಡೈರೆಕ್ಟ್ ಆಗಿ ನಾನೇ ಬಂದು ಈಗ ತೊಡಗಿಸ್ಕೊಂಡಿರೋದು ಅಂತ ಹೇಳಿದ್ರೆ ಕಳೆದ ಒಂದು 4 ವರ್ಷಗಳ ಹಿಂದೆ 2021ರಲ್ಲಿ ನಮ್ಮ ಮನೆಯವರು ಕೋವಿಡ್ಗೆ ಇದನ್ನ ಹೊಂದಿದ ನಂತರ ನಾವು ಸಕ್ರಿಯವಾಗಿ ನಾನು ನನ್ನ ಮಗ ಪತ್ರಿಕೆನ ಅವರು ಏನು ಒಂದು ಧ್ಯೇಯೋದ್ದೇಶ ಇತ್ತು, ಒಂದು ನೊಂದವರ ದೀನ ದಲಿತರ ಪರವಾದ ಒಂದು ಧ್ವನಿ ಆಗಬೇಕು ಪತ್ರಿಕೆ ಅನ್ನಂತಹ ಅವರ ಒಂದು ಸಿದ್ಧಾಂತ ಏನಿತ್ತು, ಮತ್ತೆ ಕನ್ನಡ ಪ್ರಾದೇಶಿಕ ಸಂಜೆ ದಿನಪತ್ರಿಕೆಯಾಗಿ ಸತ್ಯ ಹಾಗೂ ವಿಶ್ವಾಸಾರ್ಹ ಏಕೈಕ ಸಂಜೆ ದೈನಿಕ ನೈಜ ಸುದ್ದಿಗಳನ್ನು ಕೊಡಂತ ಒಂದು ಸಮಗ್ರ ಚಿತ್ರಣ ಕೊಡಂತ ಒಂದು ಪತ್ರಿಕೆ ಆಗ್ಬೇಕು ಅನ್ನೋಂಥದ್ದು ಅವ್ರದ್ದು ಏನು ಉದ್ದೇಶ ಇತ್ತು, ಅದನ್ನ ನಾನು ಸಾಕಾರಗೊಳಿಸ್ಬೇಕು ಅನ್ನೋಂಥದ್ದು ನನ್ನ ಒಂದು ಹಂಬಲ. ಆ ದಾರಿನಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಮೇಡಮ್, ಈಗ ಅದೇ ರೀತಿ ನಡ್ಕೊಂಡ್ ಬರ್ತಿದೆ, ತೊಂದರೆ ಏನಿಲ್ಲ. ಇದ್ರ ಮಧ್ಯೆ ತಾವು ಬಿಡು ಮಾಡಿಕೊಂಡು ಈ ಬೇರೆ ಸಂಗೀತ, ಬೇರೆ ಬೇರೆ ಪ್ರಶಸ್ತಿಗಳು, ಸಿನಿಮಾಗಳು ಇವೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಅದೇ ಸ್ವಲ್ಪ ಕಷ್ಟ ಆಗತ್ತೆ. ಒಂದೊಂದ್ಸಲಿ ನಿದ್ದೆ ಕೂಡ ಸಾಕಾಗೋದಿಲ್ಲ. ನನ್ ಮಗ ಬೈತಾ ಇರ್ತಾನೆ, ನಿದ್ದೆ ಸರಿಗ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ನಾನು ಮಲಗೋದು ಲೇಟು, ಎದ್ದೇಳೋದನ್ನು ಬೇಗ. ನನಗೇನಂತಂದ್ರೆ ಯಾವಾಗ್ಲೂ ಮೊದ್ಲಿಂದ ನನಗ್ ಬುದ್ಧಿ ಬಂದಾಗ್ಲಿಂದನೂ ನಾನು ಬಹಳ ಕ್ರಿಯಾಶೀಲವಾಗಿನೇ ಇರೋಂಥದ್ದು. ನಾನು ಸುಮ್ಮನೆ ಕೂತ್ಕೊಳ್ಳೋದೇನೆ ಬಹುಶಃ ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಸಂಗೀತ ಅಂತ ಹೇಳಿದ್ರೆ ನನ್ನ ಜೀವ. ನಾನು ಅದರಲ್ಲಿ ಪೂರ್ತಿ ಪಾರಂಗತಳಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಗೀತ ಸಮುದ್ರ ಇದ್ದ ಹಾಗೆ. ಸಮುದ್ರ ಅಲ್ಲ, ದಯವಿಟ್ಟು ಕ್ಷಮಿಸಿ, ಸಾಗರ ಇದ್ದ ಹಾಗೆ. 7 ಸಮುದ್ರಗಳು ಸೇರಿದ್ರೆ ಒಂದು ಸಾಗರ ಆಗ ರೀತಿನಲ್ಲಿ ಅಂತ ಸಾಗರಕ್ಕೆ ಸಮಾನವಾದ ಸಂಗೀತನ ನಾವು ನಮ್ಮ ಒಂದು ಮುಷ್ಟಿಯೊಳಗೆ, ನಮ್ಮ ಒಂದು ಜ್ಞಾನದಲ್ಲಿ ಎಷ್ಟು ಹಿಡಿದುಕೊಳ್ಳಷ್ಟು ಶಕ್ತಿ ಇದೆಯೋ ಅದನ್ನ ನಾನು ಪಡ್ಕೊಳ್ಳೋಂಥ ದಾರಿನಲ್ಲಿ ಸಾಕ್ತಾ ಇದ್ದೀನಿ. ಆ ದಾರಿನಲ್ಲೇ ಸಾಕ್ತಾ ನನ್ನ ಒಂದು ವಿದ್ಯಾರ್ಥಿಗಳಿಗೂ ಕೂಡ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ. ಹಾಗಾಗಿ ಮಕ್ಕಳೆಲ್ಲ ಒಳ್ಳೆ ರಿಸಲ್ಟ್ ತರೋರು. ಡಿಸ್ಟಿಂಕ್ಷನ್ ಲೆವೆಲ್ನಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ಪಾಸ್ ಆಗಿದ್ದಾರೆ. ಈ ಪತ್ರಿಕೆಗೆ ತೊಡಗಿಸ್ಕೊಂಡಾಗ್ಲಿಂದನೂ ಸ್ವಲ್ಪ ನಾನು ಸಂಗೀತಕ್ಕೆ ಸಮಯ ಕೊಡಕ್ ಆಗ್ತಾ ಇಲ್ಲ. ಆದ್ರೂ ಸಹ ನಾನು ಬಿಟ್ಟಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ. ಮತ್ತೆ ನಾನು ವೀಣೆ ಕಲ್ತಿರೋದ್ರಿಂದ ಕೆಲವೊಂದು ಕಚೇರಿಗಳನ್ನು ಕೊಡ್ತೀನಿ. ನಮ್ಮ ಗುರುಗಳು ಬಾಲ ತ್ರಿಪುರ ಸುಂದರಿ ಅಂತಿದ್ದಾರೆ, ಅವರು ನಾನು ಇಬ್ರು ಸೇರಿ ಹೌದು, ಖಂಡಿತ. ಈಗ ಕಳೆದ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ BK ಶಿವರಾಮ್ ಸರ್, ಕಾಡು ಮಲ್ಲೇಶ್ವರ ಬಳಗದವರು, ಅವರು ನನಗೊಂದು ಅವಕಾಶ ಕೊಟ್ಟಿದ್ರು. ಹಾಗಾಗಿ ಶಿವನ ಒಂದು ಸನ್ನಿಧಿನಲ್ಲಿ ನಾನು ಅಲ್ಲೊಂದು ಕಚೇರಿ ನಾನು ನಮ್ಮ ಗುರುಗಳು ಕೊಟ್ವಿ ಅಂತ ಹೇಳೋದು ನನಗೆ ಹೆಮ್ಮೆ ಅನ್ಸುತ್ತೆ. ನಾನು ನೋಡಿದಂಗೆ ಮೊನ್ನೆ ಮಂಡ್ಯದಲ್ಲಿ ಹೋದ್ರೆ ಅಲ್ಲಿ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ನಿನ್ನೆ ಯಾವ ಪ್ರಶಸ್ತಿ ಪ್ರದಾನ ಸಮಾರಂಭ, ಈ ಹಲವಾರು ಕ್ಷೇತ್ರಗಳು ತಾವು ತೊಡಗಿಸ್ಕೊಂಡಿದ್ದೀವಿ. ಅದ್ರಲ್ಲಿ ಯಾಕೆ ಬಿಡು ಮಾಡ್ಕೊತಿದ್ರು? ಅಲ್ಲಿ ಹೋಗ್ಲಿಕ್ಕೆಲ್ಲ ಬರ್ತಿತ್ತಲ್ಲ. ಅಂದ್ರೆ ನಾನು ಯಾವುದೇ ಒಂದು ಸಮಯನ ನಾನು ವ್ಯರ್ಥವಾಗಿ ನಾನು ಕೂತು ಕಳೆಯೋದಿಲ್ಲ. ಮತ್ತೆ ನನಗೆ ಮನೆಯಲ್ಲೂ ಸಹ ನಾನೇ ಅಡಿಗೆ ಮಾಡ್ಬೇಕು. ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಹಾಗಾಗಿ ನನ್ನ ಮಗನಿಗೆ ಯಾರು ಮಾಡಿದ್ರು ಸರಿ ಹೋಗಲ್ಲ. ನನ್ನ ಮಕ್ಳಿಬ್ರು ಇದ್ದಾರೆ, ನನ್ನ ಮಗಳು ನನ್ನ ಮಗ ಇಬ್ರು. ಅವ್ರಿಬ್ರಿಗೂ ನಾನು ಮಾಡೋ ಅಡಿಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಫಸ್ಟ್ ಅವರು ಮನೆಯದನ್ನ ಪ್ರಾಮುಖ್ಯತೆ ಕೊಟ್ಟು ಅಡಿಗೆ ತಿಂಡಿ ಊಟದ್ದು ಎಲ್ಲ ನಂದೇ ಜವಾಬ್ದಾರಿ. ಮನೆಯಲ್ಲಿ ಮುಗಿಸಿ ಮತ್ತೆ ಪತ್ರಿಕೆಗೆ ಬರ್ತೀನಿ. ಇಲ್ಲಿ ಏನೇನು ಕೆಲಸಗಳಿದೆ ಅದಕ್ಕೆ ತೊಡಗಿಸ್ಕೊಂಡು ಮಿಕ್ಕ ಸಮಯದಲ್ಲಿ
ನಾನು ಸಂಗೀತನ ಕೂಡ ನಂದು BA ಆಗಿದೆ, ನಂದು BA ಇನ್ ಮ್ಯೂಸಿಕ್ ಆಗಿದೆ. ಮುಂದಿನ ಒಂದು ವ್ಯಾಸಂಗನೂ ಮಾಡಬೇಕು ಅನ್ನೋ ಹಂಬಲ ಇದೆ, ಅದಕ್ಕೂ ತೊಡಗಿಸ್ಕೊಂಡಿದ್ದೀನಿ. ಹಾಗೇನೆ ವೀಣೆನೂ ಸಹ ಅಷ್ಟೇನೆ. ವೀಣೆನೂ ಕೂಡ ಇನ್ನ ಮುಂದಿನ ಭಾಗವಾಗಿ, ಯಾಕೆ ಅಂತ ಹೇಳಿದ್ರೆ ನಾನು 4ನೇ ಕ್ಲಾಸ್ ಇರ್ಬೇಕಾದ್ರೇನೆ ನಮ್ಮ ತಾಯಿ ನನಗೆ ವೀಣೆಗೆ ಸೇರಿಸಿದ್ರು. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವರು ಕೂಡ ತುಂಬಾ ರಂಗ ಕಲಾವಿದರಾಗಿದ್ರು. ತುಂಬಾ ಎತ್ತರಕ್ಕೆ ಒಳ್ಳೆ ಕಲರ್ ಇದ್ರು. ಮತ್ತೆ ಕೃಷ್ಣನ್ ಪಾತ್ರ, ಅರ್ಜುನನ್ ಪಾತ್ರ, ಮತ್ತೆ ಸಂಸಾರ ನೌಕ ಅನ್ನೋದ್ರಲ್ಲಿ ಒಂದು ಹೀರೋ ಪಾತ್ರ, ಇದನ್ನೆಲ್ಲ ಮಾಡ್ತಾ ಇದ್ರು. ಕಲಾ ಅಭಿರುಚಿ ತುಂಬಾ ಚೆನ್ನಾಗಿತ್ತು ನಮ್ಮ ತಂದೆಗೆ. ಹಾಗಾಗಿ ನಾವು 4 ಜನ ಮಕ್ಕಳು. ಯದುರಾಜರಾವ್ ಅಂತ ಸರ್, ಯದುರಾಜರಾವ್ ಅಂತ ಹೇಳಿ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಸರ್ವಿಸ್ ಅಲ್ಲಿ ಇದ್ದಾಗಲೇ ಹೋಗ್ಬಿಟ್ರು. ಅವ್ರು ಹೋಗಕ್ ಮುಂಚೆ ಡೈರಿನಲ್ಲಿ ಬರ್ದಿಟ್ಟಿದ್ರು, ದೊಡ್ಡವಳು ನಾಗರತ್ನನ್ಗೆ ಸಂಗೀತ ಕಲ್ಸು, ಎರಡನೇವಳು ವಿದ್ಯನ್ಗೆ ಭರತನಾಟ್ಯ ಕಲ್ಸು, ಮುರಳಿಗೆ ತಬ್ಲಾ ಕಲ್ಸು, ಪದ್ಮನ್ಗೆ ವೀಣೆ ಕಲ್ಸು ಅಂತ. ಅದೇ ತರ ಪಾಪ ನಮ್ಮಮ್ಮ ಬರ್ತಾ ಇದ್ದಿದ್ದು ಪೆನ್ಷನ್ ಕಡಿಮೆ, ಅವ್ರ ಶಕ್ತಿ ಅನುಸಾರ ಪಾಪ ಕಲ್ಸಿದ್ರು, ಕಲಿಸ್ಲಿಲ್ಲ ಅಂತಲ್ಲ, ಅವರೆಲ್ಲ ಕಲ್ತ್ರು. ಆಮೇಲಿಂದ ಮದುವೆ ಸಂಸಾರ ಅಂತೆಲ್ಲ ಆಗಿ ಸ್ವಲ್ಪ ಇದಾಯ್ತು. ಆದ್ರೂ ಕೂಡ ಯಾರು ಇವತ್ತಿನವರೆಗೂ ನಾವು ಬಿಟ್ಟಿಲ್ಲ. ನಾವು ಗುಡಿಬಂಡೆ ಸಿಸ್ಟರ್ಸ್ ನಡ್ಕೊಂಡು ಹೋಗ್ತಿದೀವಿ. ಗುಡಿಬಂಡೆ ಸಿಸ್ಟರ್ಸ್ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕಂದ್ರೆಲ್ಲ ಎಲ್ಲಾದ್ರೂ ದೇವ್ರ ನಾಮಗಳು ಹಾಡೋದು, ದೇವಸ್ಥಾನಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಈ ತರ ದೇವ್ರ ನಾಮಗಳು ಇದೆಲ್ಲ ಹಾಡೋದನ್ನೆಲ್ಲ ಮಾಡ್ತಾ ಇದೀವಿ. ಮತ್ತೆ ಸಂಗೀತದಲ್ಲಿ ಮಾತ್ರ ನಾನು ಈಗಲೂ ಕೂಡ ನಾನು ಪಾಠ ಮಾಡಿದ್ರೆ ಪಾಪ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ. ಆದ್ರೆ ನಾನು ನನ್ನ ಒಂದು ಆತ್ಮತೃಪ್ತಿಗೆ ನಾನು ಇವಾಗ ನನ್ನ ಒಂದು ಜ್ಞಾನನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಹೀಗೆ ಕಾರ್ಯಕ್ರಮಗಳನ್ನೆಲ್ಲಾನು ತೊಡಗಿಸ್ಕೊಳ್ತೀನಿ. ಮತ್ತೆ ಒಂದು ಮಾತಂಗಿ ದಿವಟಿಗೆ ಅನ್ನೋಂಥದ್ದನ್ನ ಸಿನಿಮಾನ 2021ರಲ್ಲಿ ನಮ್ಮ ಮನೆಯವ್ರಿಗೆ ಹೋದ ನಂತರ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ 2015ರಲ್ಲಿ ಪ್ರೊಫೆಸರ್ ಸಮತಾ ದೇಶಮಾನೆ ಅಂತ ಹೇಳಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಒಂದು ಮಾತಂಗಿ ದಿವಟಿಗೆ ಅನ್ನೋಂಥ ಒಂದು ಅವರ ಆತ್ಮಚರಿತ್ರೆನ ಬರೆದಾಗ ನಮ್ಮ ಮನೆಯವ್ರಿಗೆ ತಗೊಂಡ್ ಬಂದ್ಕೊಟ್ಟಿದ್ರು. ಆ ಪುಸ್ತಕನ ನಾನು ಓದಿದಾಗ ನನಗೆ ಬಹಳ ದುಃಖ ಆಯ್ತು. ನಾವು ಎಲ್ಲ ಕೆಲವೊಂದು ನಮ್ಮ ಕಷ್ಟಗಳನ್ನೇ ಬಹಳ ದೊಡ್ಡ ಮಟ್ಟದ ಕಷ್ಟ ಅಂತ ಅನ್ಕೊಳ್ತೀವಿ. ಆದ್ರೆ ಅವ್ರಿಗಿದ್ದಂತಹ ಒಂದು ಸಮಸ್ಯೆನಲ್ಲಿ, ಗುಲ್ಬರ್ಗದಲ್ಲಿದ್ದಂತಹ ಒಂದು ಕೊಳಚೆಗೇರಿನಲ್ಲಿ ಹುಟ್ಟಿ ತರಕಾರಿ ಮಾರ್ತಾ ಇದ್ದಂಥ ತಾಯಿ, ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ಇಂಥ ಒಂದು ಸಂದರ್ಭದಲ್ಲಿ 8 ಜನ ಮಕ್ಕಳು, 7 ಜನ ಹೆಣ್ಣು ಮಕ್ಕಳು ಕೂಡ ಇವತ್ತಿನ ದಿನ PhD ಹೋಲ್ಡರ್ಸ್, ಎಲ್ಲ ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದಾರೆ. ಒಂದು ವಿದ್ಯಾಭ್ಯಾಸದಿಂದ, ಒಂದು ಶಿಕ್ಷಣ ಪಥದಿಂದ ಅವರು ಹೇಗೆ ತಮ್ಮ ಭವಿಷ್ಯವನ್ನ ಜೀವನಮುಖಿಯಾಗಿ ಒಂದು ಹೊಮ್ಮಿ ಬಂದ್ರು ಅನ್ನೋಂಥದ್ದು, ಅದಕ್ಕೆ ಅವ್ರು ಪಟ್ಟಂತಹ ಎಲ್ಲ ಕಷ್ಟ, ನೋವು, ಸಂಕಟಗಳನ್ನ ಆ ಪುಸ್ತಕದಲ್ಲಿ ಓದಿ ನನಗೆ ಬಹಳ ನೋವಾಗಿ ನಮ್ಮ ಮನೆಯವ್ರ ಹತ್ರ ಒಂದು ಮಾತು ಹೇಳಿದೆ, ಇದನ್ನ ಒಂದು ಕಲಾತ್ಮಕವಾದಂತಹ ಒಂದು ಚಿತ್ರ ಮಾಡಿದ್ರೆ ಜನರಿಗೆ ರೀಚ್ ಆಗುತ್ತೆ, ಎಲ್ಲ ನೊಂದಿರೋ ಅಂಥವ್ರು ಅವರೆಲ್ಲ ನೋಡಿದ್ರೆ ಅವ್ರಿಗೂ ಒಂದೇನೋ ಒಂದು ಮೋಟಿವೇಶನ್ ಬರುತ್ತೆ, ಅವರಲ್ಲೂ ಈ ತರ ಹೊರಹೊಮ್ಮಂತ ಶಕ್ತಿ ಬರುತ್ತೆ ಅನ್ನಂಥದ್ದು ಹೇಳಿದಾಗ ಅವಾಗ ನಮ್ಮ ಮನೆಯವ್ರು ಒಪ್ಪಿದ್ರು. ಬರ್ಗೂರ್ ರಾಮಚಂದ್ರಪ್ಪ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಬಂದ್ರು. ಇನ್ನೇನ್ ಸಿನಿಮಾ ಮಾಡ್ಬೇಕು, ನನ್ನ ಮಗನ್ ಡೈರೆಕ್ಷನ್ ಅಲ್ಲೇ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಕೋವಿಡ್ ಸ್ಟಾರ್ಟ್ ಆಯ್ತು. 21ರಲ್ಲಿ ಸೆಕೆಂಡ್ ವೇವ್ ಕೋವಿಡ್ ನಲ್ಲಿ ಹೋಗೇ ಬಿಟ್ರು ನಮ್ಮ ಮನೆಯವರು. ಹಾಗಾಗಿ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಅವ್ರು ಹೋಗಿದ್ದು 1 ವರ್ಷದಲ್ಲಿ ಮಾಡ್ಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿ ಸಮತಾ ದೇಶಮಾನೆ ಅವ್ರಿಗೆ ಮಾತಾಡಿ, ಮಂಜು ಪಾಂಡವಪುರ ಅಂತ ಹೇಳಿ ನಿರ್ದೇಶಕರು, ಅವ್ರಿಗೆ ಮಾತಾಡಿ ಸಿನಿಮಾನ ಮಾಡಿದ್ವಿ. ಅದಕ್ಕೆ ಒಳ್ಳೆ ಒಂದು ಪ್ರತಿಕ್ರಿಯೆ ಬಂತು. 13ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಟಾಪ್ 10 ಅಲ್ಲಿ ಸೆಲೆಕ್ಟ್ ಆಗಿ ಓರಿಯನ್ ಮಾಲು ಮತ್ತೆ ಸುಚಿತ್ರಾ ಸಿನಿ ಅಕಾಡೆಮಿನಲ್ಲಿ ಅದು ಪ್ರದರ್ಶನಗೊಳ್ತು. ಇದುವರೆಗೂ 10 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ ಅದಕ್ಕೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಮತ್ತೆ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶನಗೊಂಡಿದೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ರೂ ಕೂಡ. ಹಾಗಾಗಿ ಅದು ಒಂದು ಒಳ್ಳೆ ಕೆಲಸ ನಾನು ಮಾಡಿರೋದಿರ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರದ್ದಲ್ಲೇ ಹೇಳಿದ್ರು ಅವರು ಈ ರೀತಿ ಮಾಡಿ ನಮ್ಮ ಮನೆಯವ್ರು ಹೇಳಿದ್ರು ಇದನ್ನ ಸಿನಿಮಾ ಮಾಡಿ ಅಂತ ಹೇಳಿ. ಮಾಡ್ಬೇಕು ಅನ್ನೋದು ಆಸೆ ಇಟ್ಕೊಂಡಿದ್ರು. ಆದ್ರೆ ಅವ್ರ ಆಸೆ ಇಟ್ಕೊಂಡಿದ್ದಾಗ ಅದು ಹೀಗಾಯ್ತಲ್ಲ, ಹಾಗಾಗಿ ಅದನ್ನ ನಾನು ಸಂಪೂರ್ಣ ಮಾಡಬೇಕು ಅಂತ ಹೇಳಿ ನಾನು ಮಾಡಿದ್ದೆ ಅದನ್ನ. ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಆ ಸಿನಿಮಾದಲ್ಲಿ ಮುಖ್ಯವಾಗಿ ಅವರನ್ನೇ ಭೂಮಿಕೆಯಾಗಿ ತೋರಿಸಿರೋದು. ಅವರು ಮೆಡಿಕಲ್ ಓದ್ತಿರ್ಬೇಕಾದ್ರೆ ಅವ್ರ ತಾಯಿ ಪಾಪ ತಂದೆ ಕಷ್ಟಪಟ್ಟಿರೋಂಥದ್ದು ಕಣ್ಣಲ್ಲಿ ನೀರು ಬರುತ್ತೆ. ಅವತ್ತು ಓರಿಯನ್ ಮಾಲ್ನಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಫುಲ್ಲು ಜನ ಹೇಗೆ ತುಂಬಿದ್ದಾರೆ ಅಂತ ಹೇಳಿದ್ರೆ ಹೌಸ್ಫುಲ್, ನೆಲದಲ್ಲಿ ಕೂತು ಜನ ನಿಂತ್ಕೊಂಡು ಎಲ್ಲ ನೋಡಿದ್ರು, ಎಲ್ರ ಕಣ್ಣಲ್ಲೂ ನೀರು ಬಂತು.
ಒಂದು ಫೀಸ್ ಕಟ್ಟಂತ ಸಂದರ್ಭದಲ್ಲಿ ಅವ್ರ ತಾಯಿ ತಾಳಿ ತೆಗೆದು ಕೊಡ್ತಾರೆ. ಅವರು ಆಗ್ಲೇನೆ ಮನಸ್ಸಿನಲ್ಲಿ ಒಂದು ಶಬ್ದ ಮಾಡ್ಕೊಳ್ತಾರೆ, ನಾನು ಮದುವೆ ಆಗಬಾರ್ದು, ಎಲ್ಲಾರ ತಾಳಿ ಉಳಿಸೋದಕ್ಕೆ ನಾನು ಸಮಾಜ ಸೇವೆ ಮಾಡಬೇಕು, ನನ್ನ ತಾಯಿ ನನಗೋಸ್ಕರ ತಂದೆ ಇಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಒಂದು ಶಬ್ದ ಮಾಡಿಕೊಂಡು ಅದೇ ರೀತಿಯಾಗಿ ಆಕೆ ಮದುವೆ ಆಗದೇನೆ ಇದರಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿ ಈಗ ಅಬಲಾಶ್ರಮದ ಒಂದು ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತೆ ಈಗ ಕಳೆದ ವಾರವಷ್ಟೇನೆ ಅವರು ಪದ್ಮಶ್ರೀ ಪುರಸ್ಕೃತರು ಡೆಲ್ಲಿನಲ್ಲಿ ಅವ್ರಿಗೆ ಅವಾರ್ಡ್ ಆಯ್ತು, ತಗೊಂಡ್ ಬಂದಿದ್ದಾರೆ. ಹಾಗಾಗಿ ಅವ್ರ ಮನೇಲಿ ಎಲ್ಲರೂ ಒಬ್ರಿಗಿನ್ನ ಒಬ್ರು ಸಾಧನೆ ಮಾಡಿರಂತೆ. ಈಗ ಇಂದು ಸಂಜೆ ಪತ್ರಿಕೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಇಂದು ಸಂಜೆ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಸೆಕ್ಷನ್ ಅಲ್ಲಿ ಒಂದು 6 ಜನ ಮಾಡ್ತಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಒಂದಿಬ್ರು ಇದ್ದಾರೆ, ಸರ್ಕ್ಯುಲೇಷನ್ ಅವರು ಒಂದು 20 ಜನ ಇದ್ದಾರೆ. ಎಲ್ಲ ಕರ್ನಾಟಕದಲ್ಲಿ ನಮ್ಗೆ ಇರೋಂಥ ಎಲ್ಲ ಮಾಧ್ಯಮ ಪಟ್ಟಿಯಲ್ಲಿ ಇರೋಂತಹ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ 40 ರಿಂದ 50 ಜನ ವರದಿಗಾರರಿದ್ದಾರೆ. ಮತ್ತೆ ಹುಬ್ಬಳ್ಳಿನಲ್ಲಿ 2ನೇ ಆವೃತ್ತಿ ಇದೆ, ಅಲ್ಲೂ ನಡೀತಾ ಇದೆ. ಅಲ್ಲಿ ನಾರಾಯಣ್ ವೈದ್ಯ ಅಂತ ಹೇಳಿ ಅವ್ರು ನೋಡ್ಕೊತಾ ಇದ್ದಾರೆ, ಸ್ಥಾನಿಕ ಸಂಪಾದಕರಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ. ನೀವು ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಅಲ್ಲಿ ಹುಬ್ಬಳ್ಳಿನಲ್ಲಿ, ಬೆಂಗಳೂರಲ್ಲಿ ಯಾವ ರೀತಿ? ನನ್ಗೊಂದು ಛಲ ಇದೆ, ನಮ್ಮ ಮನೆಯವ್ರು ಏನ್ ಹಾಕೊಟ್ಟಿದ್ರು ದಾರಿ ಅದನ್ನ ಉಳಿಸ್ಬೇಕು, ನನ್ನ ಮಗನಿಗೂ ಅದನ್ನ ತಿಳಿಸಿ ಅವನು ಆ ದಾರಿನಲ್ಲಿ ಬರ್ಬೇಕು ಅನ್ನೋ ತರ ಕೊಂಡೊಯ್ತಾ ಇದ್ದೀನಿ. ಹಾಗಾಗಿ ನಾನು ಓದಿದ್ದು ಸರ್ಕಾರಿ ಶಾಲೆನಲ್ಲಿ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇದೆ. ನನ್ನ ಮಕ್ಕಳು ಸ್ಟೂಡೆಂಟ್ಸ್ಗೂ ಕೂಡ ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ ಅಂತ ಹೇಳಿ ಸುಮಾರು ಹಾಡುಗಳು ಹೇಳ್ಕೊಟ್ಟಿದ್ದೀನಿ, ದೇಶಭಕ್ತಿ ಗೀತೆಗಳು, ಕನ್ನಡದ ಗೀತೆಗಳನ್ನ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಪತ್ರಿಕೆ ನನ್ನ ಕೈನಲ್ಲಿದ್ದಾಗ ಅದರಲ್ಲಿ ಕನ್ನಡದ ಬಗ್ಗೆ ಒಳ್ಳೊಳ್ಳೆ ಅಂಕಣಗಳು, ಮತ್ತೆ ಪ್ರತಿಯೊಬ್ಬ ಒಂದು ಉದಯೋನ್ಮುಖ ಕವಿಗೆ ಪ್ರತಿದಿನ ದಿನಕ್ಕೊಂದು ಕವಿತೆ ಅಂತ ಹೇಳ್ಬಿಟ್ಟು ಕವಿತೆಗೆ ಒಂದು ಸುವಿಚಾರ, ಮತ್ತೆ ಎಲ್ಲ ರಾಜಕೀಯವಾಗಲಿ ವೈವಿಧ್ಯಮಯವಾದಂತಹ ಸುದ್ದಿಗಳು ಕೊಡಬೇಕು ಅನ್ನೋದು ನನ್ನ ಒಂದು ಹಂಬಲ. ಪತ್ರಿಕೆನ ಉಳಿಸಬೇಕು ಅನ್ನೋದು. ಯಾಕೆಂದ್ರೆ ನಮ್ಮ ಮನೆಯವರು ಹೋಗಿದ್ದು 1 ವಾರದಲ್ಲಿ ಕೆಲವರು ಮಾತಾಡ್ಕೊಂಡಿದ್ರಂತೆ, ಅಷ್ಟೇ ಇಂದು ಸಂಜೆಯಿಂದ ಮುಗೀತು ಅನ್ನೋ ತರ ಮಾತಾಡ್ಕೊಂಡಿದ್ರಂತೆ. ಅದಕ್ಕೆ ನಾನು ಛಲವಾಗಿ ನಿಂತು ಯಾರು ಏನೇ ತೊಂದರೆ ಕೊಟ್ಟರು ಕೂಡ ನಾನು ಪತ್ರಿಕೆನ ಕೊಂಡೊಯ್ಬೇಕು, ನಮ್ಮ ಮನೆಯವ್ರದ್ದು ಏನ್ ಸಿದ್ಧಾಂತ ಇತ್ತು ಅದು ನಾನು ಉಳಿಸ್ಬೇಕು ನನ್ನ ಜೀವ ಇರೋವರೆಗೂ. ವ್ಯಕ್ತಿ ಏನೇ ಆಗಿರ್ಲಿ ನಾವು ಅದು ಬೇರೆ ಪ್ರಶ್ನೆ, ಆದ್ರೆ ಆ ಸಿದ್ಧಾಂತ ಅವ್ರು ಏನ್ ಇಟ್ಕೊಂಡಿದ್ರಲ್ವಾ ಆ ಸಿದ್ಧಾಂತ ಉಳಿಬೇಕು ಅನ್ನೋದು, ಆ ಪತ್ರಿಕೆ ಜೀವಂತವಾಗಿ ಉಳಿಬೇಕು ಅನ್ನೋದನ್ನ ಎಷ್ಟೇ ಕಷ್ಟ ನೋವು ಸಂಕಟಗಳು ಬಂದ್ರು ಅದನ್ನ ಎದುರಿಸ್ಕೊಂಡು ಪತ್ರಿಕೆನ ತಗೊಂಡು ಹೋಗ್ತಾ ಇದ್ದೀನಿ. ಮುಂದಕ್ಕೂ ನನ್ನ ಮಗನಿಗೆ ತಗೊಂಡು ಹೋಗೋದಿಕ್ಕೆ ಅವನನ್ನ ಪರಿಣಿತಿ ಮಾಡ್ತಾ ಇದ್ದೀನಿ. ಅವನನ್ನು ಕೂಡ ನಾಗರಾಜ್ ಎಷ್ಟು ವರ್ಷ ಈ ಪತ್ರಿಕೆನ ಅದನ್ನ 2005ರಲ್ಲಿ ನಮ್ದು ಪತ್ರಿಕೆ ಶುರುವಾಗಿರೋದು, ಅವ್ರು ಹೋಗಿರೋದು 21ರಲ್ಲಿ. 14 ವರ್ಷ ಅಲ್ಲ 17 ವರ್ಷ 16-17 ವರ್ಷ ಅವ್ರು ನಡೆಸಿದ್ರು. ಅಂದ್ರೆ ಅವ್ರು ನಡೆಸ್ತಿದ್ರು ಕೂಡ ನಾವು ಅವರ ಬೆನ್ನೆಲುಬಾಗಿ ನಾನು ಕೂಡ ಅದರಲ್ಲಿ ತೊಡಗಿಸ್ಕೊಂಡಿದ್ದೆ. ಅಂದ್ರೆ ಇಲ್ಲಿ ಮುಖ್ಯ ಇದಕ್ಕೆ ನಾನು ಬಂದಿರ್ಲಿಲ್ಲ ಅಷ್ಟೇನೆ. ಆಮೇಲೆ ಅವ್ರು ಹೋದ್ಮೇಲಿಂದ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಳ್ತಾರೆ. ಮತ್ತೊಂದು ಸಿನಿಮಾ ನಿರ್ಮಾಣ ಮಾಡಬೇಕು ನಾನು ಒಂದು ನಾರಾಯಣ ಗುರುಗಳ ಬಗ್ಗೆ ಒಂದು ಮಾಡ್ಬೇಕು ಅನ್ನೋದು ಒಂದು ಹಂಬಲ ಇತ್ತು ನನಗೆ. ಆದ್ರೆ ಇನ್ನ ಒಂದು ಸಂದರ್ಭ ಕೂಡ ಬಂದಿಲ್ಲ, ಮನಸ್ಸಿನಲ್ಲಿದೆ ನಾರಾಯಣ ಗುರುಗಳ ಬಗ್ಗೆ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಥ್ಯಾಂಕ್ ಯು. ತಮ್ಮೆಲ್ಲ ಅನುಭವಗಳನ್ನ ಜೊತೆ ಹಂಚ್ಕೊಂಡ್ರೆ ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.